ಕ್ಯಾಲೆಂಡರ್ ವಯಸ್ಸು ಬೇರೆ, ಕಣ್ಣಿಗೆ ಕಾಣೋ ವಯಸ್ಸು ಬೇರೆ. 30ಕ್ಕೆ ತಲೆ ಕೂದಲು ಗಾನ್, 50 ಸಿಕ್ಸ್ ಪ್ಯಾಕ್ಸ್. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ ಅನುಭವ ನಿಮಗೂ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ನೋಡಿರ್ತೀರಾ. ಕೆಲವರು 20-25 ವರ್ಷಕ್ಕೆ ವಯಸ್ಸಾದವ್ರ ರೀತಿ ಕಂಡ್ರೆ, ಕೆಲವರು 40 ದಾಟಿದ್ರು ಕೂಡ ಯಂಗ್ ಆಗಿ ಸಂತೂರ್ ಮಮ್ಮಿ ಸಂತೂರ್ ಡ್ಯಾಡಿ ರೀತಿ ಕಾಣಬಹುದು. ಕೆಲವರು 25ಕ್ಕೆ 3 ಮಕ್ಕಳ ತಂದೆ ತಾಯಿ ರೀತಿ ಕಂಡ್ರೆ, ಇನ್ನು ಕೆಲವರು 45 ಆದರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕಾಂಪಿಟೇಷನ್ ಕೊಡ್ಬೋದು. ಡೇಟ್ ಆಫ್ ಬರ್ತ್ ಪ್ರಕಾರ ಒಂದು ಏಜ್ ಆದರೆ ಅವರ ದೇಹ, ಅವರ ಬಯೋಲಾಜಿಕಲ್ ಏಜ್ ಬೇರೆನೇ ಇದೆ ಅಂತ ಹೇಳ್ತಾ ಇರುತ್ತೆ. ಅಷ್ಟೇ ಯಾಕೆ, ನೀವೇ ನಿಮ್ಮನ್ನು ನಿಮ್ಮದೇ ವಯಸ್ಸಿನ ಒಂದು 10 ಜನರೊಂದಿಗೆ ಕಂಪೇರ್ ಮಾಡಿ ಯಾರು ಎಲ್ರಿಗಿಂತ ಯಂಗ್ ಆಗಿ ಕಾಣಿಸ್ತಾರೆ, ಓಲ್ಡ್ ಯಾರು ಕಾಣಿಸ್ತಾರೆ, ಆ ಲಿಸ್ಟಲ್ಲಿ ನಿಮ್ಮ ಸ್ಥಾನ ಎಷ್ಟು ಅಂತ ನೀವೇ ಲೆಕ್ಕ ಹಾಕೋಬೋದು. ಆದರೆ ಈ ರೀತಿ ಯಾಕಾಗತ್ತೆ? ಹುಟ್ಟಿದ ದಿನ ಅಂತ ಒಂದಿರುತ್ತೆ, ಅದಾದಮೇಲೆ ಪ್ರತಿದಿನವೂ ಕೂಡ ಏಜ್ ಆಗ್ತಾ ಹೋಗ್ತಿರುತ್ತೆ. ಮಾರ್ಕ್ಸ್ಗಳೆಲ್ಲ ಆ ಏಜ್ ಇರುತ್ತೆ, ಬರ್ತ್ ಸರ್ಟಿಫಿಕೇಟಲ್ಲಿ ಆ ಏಜ್ ಇರುತ್ತೆ. ಬಟ್ ನೋಡಿದಾಗ ಬಹಳ ವ್ಯತ್ಯಾಸ ಕಾಣುತ್ತೆ. ಯಾಕೆ? ಕೆಲವ್ರದ್ದು ಏನಿತ್ತು ಬಯಾಲಜಿಕಲ್ ಏಜ್ ಅಂದರೆ ದೇಹಕ್ಕಾಗೋ ವಯಸ್ಸು ಬೇರೆ. ಯಾಕೆ? ನಮ್ಮ ದೇಹಕ್ಕೆ ಆಗ್ತಿರೋ ರಿಯಲ್ ಏಜನ್ನು ಕಂಡುಕೊಳ್ಳೋದು ಹೇಗೆ? ಬಯಾಲಜಿಕಲ್ ಏಜನ್ನು ವಯಸ್ಸಾದರೂ ಯಂಗ್ ಆಗಿ ಕಾಣಿಸೋಕೆ ಏನು ಮಾಡಬೇಕು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಬಯಾಲಜಿಕಲ್ ಏಜ್? ಸ್ನೇಹಿತರೆ, ನಿಮ್ಮ ಹೃದಯದ ವಯಸ್ಸೆಷ್ಟು? ನಿಮ್ಮ ಲಿವರ್, ಕಿಡ್ನಿ, ಶ್ವಾಸಕೋಶದ ಏಜ್ ಎಷ್ಟು? ಇದೇನು ಪ್ರಶ್ನೆ ಕೇಳ್ತಿರ್ರಿ? ನಮಗೆ ಎಷ್ಟು ವಯಸ್ಸಾಗಿರುತ್ತೋ ನಮ್ಮೊಂದಿಗೆ ಬಂದಿರುವಂಥ ಈ ಅಂಗಗಳಿಗೂ ಅಷ್ಟೇ ವಯಸ್ಸಲ್ವಾ? ಫೂಲ್ ಅಂತ ನೀವು ಹೇಳ್ಬೋದು. ಆದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಒಬ್ಬ ವ್ಯಕ್ತಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ 25 ವರ್ಷನೇ ಆಗಿದ್ರೂ ಕೂಡ ಒಳಗಿರೋ ಅಂಗಾಂಗಗಳು 30, 35, 40 ಕೂಡ ಆಗಿರ್ಬೋದು. 25-26 ವರ್ಷದ ಕಟ್ಟುಮಸ್ತಾಗಿರೋ ಯುವಕ ದಿನವೂ ಕುಡಿಯುವ ತೈಲವನ್ನು ಸೇವಿಸಿ ತನ್ನ ಲಿವರನ್ನು ಫ್ರೈ ಮಾಡ್ತಾ ಇದ್ದರೆ, ಔಟ್ ಸೈಡಿಂದಲೂ ಕೂಡ ಲಿವರ್ ಫ್ರೈ ತಿಂತ ತೈಲ ಸೇರಿಸಿ ಒಳಗಡೆ ತನ್ನ ಲಿವರನ್ನು ಕೂಡ ಫ್ರೈ ಮಾಡ್ತಾ ಇದ್ದರೆ, ಆತನ ಲಿವರ್ನ ಏಜ್ ಎಲ್ಲಿಗೋ ಹೋಗಿರಬಹುದು. ಜೊತೆಗೆ ದಿನವೂ ಹೊಗೆಯನ್ನು ಸೇರಿಸ್ಕೊಂಡು ತನ್ನ ಲಂಗ್ಸನ್ನು ಸ್ಮೋಕಿ ಗ್ರಿಲ್ಡ್ ಲಂಗ್ಸ್ ಮಾಡ್ಕೊಂಡಿದ್ರೆ, ಹೊರಗಡೆಯಿಂದ ಎಷ್ಟೇ ಕಟ್ಟುಮಸ್ತಾಗಿದ್ರೂ ಕೂಡ ಆತನ ದೇಹದ ಲಂಗ್ಸ್ ಏಜ್, ಶ್ವಾಸಕೋಶದ ಏಜ್ ಬೇರೆಯೇ ಇರ್ಬೋದು. ಸಾಮಾನ್ಯವಾಗಿ ದಿನವೂ ಈ ರೀತಿ ತೈಲ ಸೇವನೆ ಮತ್ತು ಹೊಗೆ ಸೇವನೆಯ ಅಭ್ಯಾಸ ಇರೋರಿಗೆ ನಾವು ಹೇಳ್ತಾ ಇರ್ತೀವಿ, ಎಂಥ ಅಡಿಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಫ್ರೈಡ್ ಲಿವರ್ ಆ್ಯಂಡ್ ಸ್ಮೋಕಿ ಗ್ರಿಲ್ಡ್ ಲಂಗ್ಸ್ ಏನು ಮಾಡೋಕ್ಕೆ ಹೊರಟಿದ್ದಾರೆ ನಿಮ್ಮ ಅಂಗಕ್ಕೆ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅಂಥವರಲ್ಲಿ ಆ ಏಜ್ ಇನ್ನೂ ಜಾಸ್ತಿ ಮುಂದಕ್ಕೆ ಓಡಿ ಹೋಗಿಬಿಟ್ಟಿರುತ್ತೆ. ಇನ್ನು ಕೆಲ ಕೇಸ್ಗಳಲ್ಲಿ 50 ವರ್ಷದ ವ್ಯಕ್ತಿಯ ಅಂಗಾಂಗ 18 ವರ್ಷದ ಯಂಗ್ಸ್ಟರ್ ಅಂಗಾಂಗಗಳಷ್ಟು ಆರೋಗ್ಯವಂತವಾಗಿಯೂ ಕೆಲಸ ಮಾಡ್ತಿರ್ಬೋದು. ಸೊ ಡೇಟ್ ಆಫ್ ಬರ್ತ್ ಅಲ್ಲದೆ ನಮ್ಮ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದರ ಆಧಾರದಲ್ಲೂ ವಯಸ್ಸು ಲೆಕ್ಕ ಹಾಕೋಕ್ಕಾಗತ್ತೆ. ಅದೇ ಬಯೋಲಾಜಿಕಲ್ ಏಜ್. ನಾವು ಎಷ್ಟು ವರ್ಷಗಳಿಂದ ಈ ಭೂಮಿ ಮೇಲಿದ್ದೀವಿ ಅನ್ನೋದು ಕ್ರೊನಾಲಜಿಕಲ್ ಏಜ್ ಅಥವಾ ಕ್ಯಾಲೆಂಡರ್ ಏಜ್. ಹಾಗಂತ ಇಲ್ಲಿ ನಾವು ಹೃದಯ ಟೆಸ್ಟ್ ಮಾಡಿಸಿ, ಕಿಡ್ನಿ ಟೆಸ್ಟ್ ಮಾಡಿಸಿ ಅಂತ ಖಂಡಿತ ನಿಮಗೆ ಹೇಳ್ತಾ ಇಲ್ಲ. ಮನೇಲೇ ಒಂದು 10 ನಿಮಿಷದಲ್ಲೇ ನಿಮ್ಮ ಬಯೋಲಾಜಿಕಲ್ ಏಜನ್ನು ನೀವು ಚೆಕ್ ಮಾಡ್ಕೋಬೋದು. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಅಂಗಾಂಗಗಳು ಯಾಕೆ ಜಾಸ್ತಿ ಅಥವಾ ಕಮ್ಮಿ ವಯಸ್ಸಾಗಿರೋ ಥರ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ನೋಡಿಬಿಡೋಣ. 18 ವರ್ಷದ ಲಿವರ್, 37 ವರ್ಷದ ಹಾರ್ಟ್, 64 ವರ್ಷದ ಕಿವಿ. ಅಮೆರಿಕದ ಮಿಲಿಯನೇರ್ ಬ್ರ್ಯಾನ್ ಜಾನ್ಸನ್ ತಗೊಳ್ಳೋಣ. ಅದೇ ಇತ್ತೀಚೆಗೆ ಭಾರತಕ್ಕೆ ಬಂದು ಏರ್ ಕ್ವಾಲಿಟಿ ಸರಿ ಇಲ್ಲ, ಅಯ್ಯೋ ಶ್ವಾಸಕೋಶ ಸುಟ್ಟು ಹೋಗ್ತಿದೆ, ಮೂಗು ಸುಟ್ಟು ಹೋಗ್ತಿದೆ, ಇಲ್ಲೆಲ್ಲ ಸುಟ್ಟೋದಂಗೆ ಆಗ್ತಿದೆ, ನಾನು ಹೋಗ್ತೀನಿ ಅಂತ ಹೇಳಿ ಮಾಸ್ಕ್ ಹಾಕೊಂಡು ಇರದೆ ಆಮೇಲೆ ಇದು ಓಡೋದ್ರಲ್ಲ. ಏರ್ ಪ್ಯೂರಿಫೈರ್ ಹಿಡ್ಕೊಂಡ್ಬಂದಿದ್ರು, ಮಾಸ್ಕ್ ಹಾಕೊಂಡ್ಬಂದಿದ್ರು, ಆದರೂ ಇದು ಓಡೋದ್ರಲ್ಲ. ನಾವು ಈ ರಿಪೋರ್ಟಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಏರ್ ಕ್ವಾಲಿಟಿ ಬಗ್ಗೆ. ಲಕ್ಷಾಂತರ ಜನ ಅದನ್ನು ನೋಡಿದ್ದೀರಾ. ಸೊ ಈ ಮನುಷ್ಯ 18 ವರ್ಷದ ಲಿವರನ್ನು ಹೊಂದಿದ್ದಾರೆ, ಆದರೆ ಕಿವಿದು ಜಾಸ್ತಿ ಏಜ್ ಆಗಿದೆ. 64 ವರ್ಷದ ಕಿವಿಯನ್ನು ಹೊಂದಿದ್ದಾರೆ. ಇದನ್ನು ಅವರೇ ಬೇರೆ ಬೇರೆ ಟೆಸ್ಟ್ ಮಾಡಿಸ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಕಿವಿ ಹತ್ರನೇ ಬಂದೂಕಿನಿಂದ ಗುಂಡು ಹಾರಿಸೋ ಸೌಂಡ್ ಕೇಳಿ ಕಿವಿ ಪ್ರಾಬ್ಲಮ್ ಆಗಿದೆಯಂತೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 47 ವರ್ಷದ ಬ್ರ್ಯಾನ್ ಜಾನ್ಸನ್ ಹೃದಯ 37 ವರ್ಷದ ವ್ಯಕ್ತಿಯ ಹಾರ್ಟ್ ರೀತಿ ಕೆಲಸ ಮಾಡ್ತಾ ಇದೆ ಅಂತೆ. ವಿಜ್ಞಾನಿಗಳು ಇದೆಲ್ಲ ಸ್ಟಡಿ ಮಾಡಿ ಬ್ರ್ಯಾನ್ ಜಾನ್ಸನ್ರ ಓವರ್ ಆಲ್ ಬಯೋಲಾಜಿಕಲ್ ಏಜ್ 18 ವರ್ಷ ಅಂತ ಹೇಳಿದ್ದಾರೆ. ಅಂದರೆ ಅವರ ಬಾಡಿ ಫಂಕ್ಷನ್ 18 ವರ್ಷದ ಹುಡುಗನ ಬಾಡಿ ರೀತಿ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ಕಾಡುಗಳ ವೀರಪ್ಪನ ಹೆಸರು ಕೇಳಿರ್ಬೋದು. 2004ರಲ್ಲಿ 52ನೇ ವಯಸ್ಸಲ್ಲಿ ವೀರಪ್ಪನ್ ಸತ್ತಾಗ ಆತನ ದೇಹ ಮರಣೋತ್ತರ ಪರೀಕ್ಷೆ ಮಾಡಿದ ಡಾಕ್ಟರ್ ಈ ವ್ಯಕ್ತಿ ದೇಹ 25 ವರ್ಷದ ಹುಡುಗನ ರೀತಿ ಕಟ್ಟುಮಸ್ತಾಗಿದೆ ಅಂತ ಹೇಳಿದರು. ಕಾಡಲ್ಲೇ ಜೀವನ ಕಳೆದ ವೀರಪ್ಪನ್ರ ದೇಹದ ಬಹುತೇಕ ಅಂಗಗಳು ಹೆಲ್ದಿಯಾಗಿದ್ವು.
ಕಾರಣ ವೀರಪ್ಪನ್ ಕಾಡಿನ ಲೈಫ್ ಸ್ಟೈಲ್. ನಮ್ಮಲ್ಲಿ ತುಂಬಾ ಜನಕ್ಕೆ ಕಾಡಲ್ಲೇ ಹೋಗಿರಕ್ ಆಗದೆ ಇರ್ಬೋದು, ಆದ್ರೆ ನಮ್ಮ ಲೈಫ್ ಸ್ಟೈಲ್, ಡಯಟ್, ಸುತ್ತಮುತ್ತಲ ವಾತಾವರಣ ಚೆನ್ನಾಗಿಟ್ಕೊಳ್ಳೋದು, ಒಳ್ಳೆ ನಿದ್ದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವುಗಳಿಂದ ದೇಹದ ಬಯಾಲಜಿಕಲ್ ಏಜ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಒದಗಿಸಿಲ್ಲ ಅಂದರೆ, ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಹಾಸ್ಪಿಟಲ್ ಬಿಲ್ನ ಚಿಂತೆ ಇಲ್ಲದಂತೆ ಹೆಲ್ತ್ನ ಭದ್ರತೆಯನ್ನು ಒದಗಿಸಿಲ್ಲ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಎರಡರದ್ದು ಕೂಡ ಲಿಂಕ್ ಇದೆ. ಭಾರತದ ಟಾಪ್ ಕಂಪನಿಗಳ ಪ್ಲಾನ್ಗಳನ್ನು ನೀವು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಉದಾಹರಣೆಗೆ, ನಮ್ಮ ಡಯಟ್ ಸರಿ ಇಲ್ಲ ಅಂದರೆ, ಶುಗರ್ ಇಂಟೇಕ್ ಜಾಸ್ತಿ ಇದ್ರೆ, ದೇಹದಲ್ಲಿ ಪ್ರೋಟೀನ್ ಸರಿಯಾಗಿ ಬ್ರೇಕ್ ಡೌನ್ ಆಗದೆ ಒಂದಕ್ಕೊಂದು ಅಂಟಿಕೊಳ್ತವೆ. ಇದನ್ನು ಗ್ಲೈಕೇಷನ್ ಅಂತಾರೆ. ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಚರ್ಮದ ಮೇಲೆ ಸುಕ್ಕು ಬರೋದು. ಏಜ್ ಆಗ್ತಿರೋದು ಮೊದಲು ಕಾಣೋದೇ ಸ್ಕಿನ್ನಲ್ಲಿ. ಡಯಟ್ ಸರಿ ಇಲ್ಲ ಅಂದರೆ ಗ್ಲೈಕೇಷನ್ ಆಗೋದ್ರ ಜೊತೆಗೆ ದೇಹದಲ್ಲಿ ಫ್ರೀ ರಾಡಿಕಲ್ ಸೇರ್ಕೊಳ್ತವೆ. ಇವುಗಳ ಕೆಲಸವೇ ಜೀವಕೋಶವನ್ನು ಅಟ್ಯಾಕ್ ಮಾಡಿಕೊಳ್ಳೋದು. ಜೀವಕೋಶ ವಿಭಜನೆ ಆಗೋ ಪ್ರಮಾಣ ಕಮ್ಮಿ ಆಗುತ್ತೆ, ಹೊಸ ಜೀವಕೋಶಗಳು ಸರಿಯಾಗಿ ಹುಟ್ಟಲ್ಲ, ಇರೋ ಜೀವಕೋಶಗಳ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಹೆಚ್ಚು ಶಕ್ತಿ ಉತ್ಪಾದನೆ ಆಗಲ್ಲ. ಅಷ್ಟೇ ಅಲ್ಲ, ನಮ್ಮ DNA ಎಳೆಗಳ ತುದಿಯಲ್ಲಿ ಟೆಲೋಮಿಯರ್ ಅನ್ನೋ ವಸ್ತು ಇದೆ. ನೀವು ಅದನ್ನು ಸ್ಕ್ರೀನ್ ಮೇಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ. ವಯಸ್ಸಾಗ್ತಾ ಈ ಟೆಲೋಮಿಯರ್ಸ್ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ. ಆದರೆ ಕೆಟ್ಟ ಡಯಟ್, ನಿದ್ರಾಹೀನತೆ, ಸ್ಟ್ರೆಸ್ನಿಂದ ಟೆಲೋಮಿಯರ್ಸ್ ಚಿಕ್ಕದಾಗೋ ಬೇಗ ಜಾಸ್ತಿ ಆಗುತ್ತೆ. ಯಂಗ್ ಏಜ್ನಲ್ಲೇ ಚಿಕ್ಕದಾಗ್ತಾವೆ ಇವು. ಸೊ ಚಿಕ್ಕ ವಯಸ್ಸಲ್ಲೇ ವಯಸ್ಸಾದಂಗೆ ಕಾಣಿಸ್ತೀವಿ. ಸೊ ಮುಖ್ಯವಾಗಿ ಡಯಟ್, ಶಿಸ್ತಾಗಿ ಮನೆ ಊಟ, ಶುಗರ್ ಇಲ್ಲದೆ ಇರುವಂಥ ಆಹಾರ, ಜಾಸ್ತಿ ಆಯಿಲಲ್ಲಿ ಫ್ರೈ ಮಾಡದೇ ಇರುವಂಥ ಆಹಾರ, ಹಾಗೆ ಲಿವರ್ನ ಫ್ರೈ ಮಾಡ್ಕೊಳ್ಳದೇ ಇರೋದು, ಆಲ್ಕೋಹಾಲ್ ಹಾಕಿ ಧೂಮಪಾನ ಮಾಡಿ ಲಂಗ್ಸ್ನ ಸ್ಮೋಕಿ ಗ್ರಿಲ್ಡ್ ಲಂಗ್ಸ್ ಮಾಡ್ಕೊಳ್ಳದೇ ಇರೋದು, ಹಾಗೂ ಔಟ್ಸೈಡ್ ಜಂಕ್ ಫುಡ್ ಹಾಗೂ ವಾಯು ಮಾಲಿನ್ಯದಿಂದ ದೂರ ಇರೋಕ್ಕೆ ಪ್ರಯತ್ನ ಪಡೋದು. ಇದೆಲ್ಲದರಿಂದ ಎಷ್ಟೋ ಈ ಲೈಫ್ ಸ್ಟೈಲಿಂದ ಬರೋ ಆಹಾರ ಮತ್ತು ಲೈಫ್ ಸ್ಟೈಲಿಂದ ಬರೋ ಆರೋಗ್ಯದ ಸಮಸ್ಯೆಗಳನ್ನಾದರೂ ಕೂಡ ಸ್ವಲ್ಪ ದೂರ ಇಡೋಕ್ಕೆ ಪ್ರಯತ್ನ ಪಡ್ಬೋದು. ಯಾಕಂದರೆ ಇವೆಲ್ಲದರಿಂದಲೂ ದೇಹದಲ್ಲಿ ಟಾಕ್ಸಿನ್ಸ್ ಸ್ಟೋರ್ ಆಗುತ್ತೆ. ಈಗೆಲ್ಲ ಹೇಳಿದ್ವಲ್ಲ, ಅದೆಲ್ಲದರಿಂದಲೂ ಕೂಡ ಫ್ರೀ ರಾಡಿಕಲ್ಸ್ ಜಾಸ್ತಿ ಆಗುತ್ತೆ. ಹಾಗಿದ್ರೆ ನಮ್ಮ ಬಯಾಲಜಿಕಲ್ ಏಜ್ ಎಷ್ಟು, ಮನೆಯಲ್ಲೇ ಹೇಗೆ ನಾವು ಚೆಕ್ ಮಾಡ್ಕೋಬೋದು? ಅದಕ್ಕೆ ಈ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಆದರೆ ಸ್ನೇಹಿತರೆ, ನೀವು ಮಾಡಲೇಬೇಕು ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ. ಸ್ವಲ್ಪ ಎಕ್ಸಸೈಸ್ ಮಾಡೋದಿರುತ್ತೆ, ನಿಮಗೆ ಮಾಡಬಹುದು ಅಂತ ಅನಿಸಿದ್ರೆ ಮಾಡಿ. ಹೇಗೆ ಮಾಡಬಹುದು ಅಂತ ಅಷ್ಟೇ ನಾವು ಹೇಳ್ತೀವಿ. ಮೊದಲನೇದು ಫ್ಲೆಕ್ಸಿಬಿಲಿಟಿ ಟೆಸ್ಟ್. ಈ ಫೋಟೋ ನೋಡಿ. ನೆಲದ ಮೇಲೆ ಕೂತು ಕಾಲು ಚಾಚಿ ಕೈಯಿಂದ ಕಾಲು ಬೆರಳು ಟಚ್ ಮಾಡೋದಷ್ಟೇ. ಇದನ್ನು ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ವಯಸ್ಸಾಗ್ತಾ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ, ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ, ಮಸಲ್ಸ್ ಕಮ್ಮಿ ಆಗುತ್ತೆ, ಜಾಯಿಂಟ್ಗಳಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಮಾಡೋಕ್ಕೆ ಕಷ್ಟ ಆಗ್ಬೋದು. ಇನ್ನು ಈ ಟೇಬಲ್ ನೋಡಿ, ಯಾವ ಏಜ್ ಗ್ರೂಪ್ನವರು ಎಷ್ಟು ರೀಚ್ ಆಗಬೇಕು ಅಂತ ಇದೆ. ಈ ಟೇಬಲ್ ಪ್ರಕಾರ ನೀವು ನಿಮಗೆ ಸ್ಕೋರನ್ನು ಕೊಟ್ಕೋಬೋದು. ನೀವು ಕಾಲು ಬೆರಳನ್ನೇ ಟಚ್ ಮಾಡ್ತಿಲ್ಲ ಅಂದರೆ ನಿಮ್ಮ ಮಸಲ್ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಏಜ್ ಜಾಸ್ತಿ ಆಗ್ತಾ ಇದೆ ಅಂತ. ಎರಡನೇದು ಸಿಟ್ ಆ್ಯಂಡ್ ರೈಸ್ ಟೆಸ್ಟ್. ಚಕ್ಲಮುಟ್ಟ ಹಾಕಿ ಕೂರೋದಂತಾರಲ್ಲ, ಆ ರೀತಿ ನೆಲದ ಮೇಲೆ ಕೂತ್ಕೊಂಡು ಆಮೇಲೆ ಮೇಲಕ್ಕೆ ಕೇಳೋದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಕೂರುವಾಗಲಿ ಏಳುವಾಗಲಿ ಕೈ ಯೂಸ್ ಮಾಡೋಂಗಿಲ್ಲ. ಕೈ ಬಳಸದೆ ಕೂತು ಎದ್ದರೆ 10 ಪಾಯಿಂಟ್ಸ್. ಅದು ಬಿಟ್ಟು ಕೂರ್ಬೇಕಾದ್ರೆ ಹೇಳ್ಬೇಕಾದ್ರೆ ಇಲ್ಲಿ ಸಪೋರ್ಟ್ ತೊಗೊಂಡು ಟಚ್ ಮಾಡಿದ್ರೆ, ಕೂರುವಾಗ ಏಳುವಾಗ ಸ್ಲಿಪ್ ಆದರೆ ಒಂದೊಂದು ಪಾಯಿಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ಕೋರ್ 8ಕ್ಕಿಂತ ಕಮ್ಮಿ ಇದ್ರೆ ನಿಮ್ಮ ಬಯಾಲಜಿಕಲ್ ಏಜ್ ಜಾಸ್ತಿ ಅಂತ. ಇದನ್ನಂತೂ ಆಲ್ಮೋಸ್ಟ್ ಎಲ್ಲ ಏಜ್ನವರು ಮಾಡಿ ಚೆಕ್ ಮಾಡ್ಕೋಬೋದು. ಮೂರನೇದು ಒಂಟಿ ಕಾಲಲ್ಲಿ ನಿಲ್ಲೋದು. ಕಣ್ಣು ಮುಚ್ಕೊಂಡು ಸ್ಕ್ರೀನ್ ಮೇಲೆ ಇರೋ ಥರ ಅಗೇನ್ ಕೇರ್ಫುಲ್ ಆಗಿ. ಇದರಲ್ಲಿ ನಿಮ್ಮ ದೇಹದ ಬ್ಯಾಲೆನ್ಸ್ ಹಾಗೂ ನರಮಂಡಲದ ಏಜ್ ಗೊತ್ತಾಗುತ್ತೆ. 2 ಕಾಲಲ್ಲೂ ಒಂದೊಂದು ಸಲ ನಿಂತು ಚೆಕ್ ಮಾಡಿ ನೋಡ್ಬೋದು. ನೀವು 10 ಸೆಕೆಂಡು ನಿಲ್ಲೋಕೆ ಆಗ್ತಿಲ್ಲ ಅಂದರೆ ಅದು ಬೇಗ ಏಜ್ ಆಗ್ತಿರೋ ಸಂಕೇತ. 20 ಸೆಕೆಂಡ್ಗಿಂತ ಜಾಸ್ತಿ ನಿಂತರೆ ಎಕ್ಸಲೆಂಟ್. 4ನೇದು ಪುಷಪ್ಸ್. ಪುಷಪ್ ಮಾಡೋದು ಅಥವಾ ದಂಡ ನಮಸ್ಕಾರ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ದುರದೃಷ್ಟಕ್ಕೆ ನಮ್ಮ ದೇಶದ ಮೂಲೆ ಮೂಲೆಗಳಿಗೆ ಈ ಸಂಸ್ಕೃತಿ ಹರಡಿಲ್ಲ. ಇಲ್ಲೊಂದು ಟೇಬಲ್ ಕೊಡ್ತೀವಿ ನೋಡಿ, ಯಾವ ಏಜ್ನವರು ಕಂಟಿನ್ಯೂಸ್ ಆಗಿ ಎಷ್ಟು ಪುಷಪ್ ಮಾಡೋಕೆ ಆಗಬೇಕು ಅಂತ. ಇಷ್ಟು ಪುಷಪ್ ಮಾಡಿಲ್ಲ ಅಂದರೆ ನಿಮ್ಮ ಹಾರ್ಟ್ ಹೆಲ್ತ್ ಮತ್ತು ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಇನ್ನೂ ಇದೆ ಅಂತ ನೀವು ಒಂದು ಇಂಡಿಕೇಶನನ್ನು ಪಡ್ಕೋಬೋದು ಇಲ್ಲಿ. 5ನೇದು ವೆಯ್ಟ್ಸ್ ಟು ಹೈಟ್ ರೇಷಿಯೋ. ಅಂದರೆ ನಿಮ್ಮ ಎತ್ತರಕ್ಕೆ ತಕ್ಕಂತೆ ನಿಮ್ಮ ನಡುವಿನ ಗಾತ್ರ ಎಷ್ಟಿರಬೇಕು ಅಂತ. ಇದಕ್ಕೆ ಫಾರ್ಮುಲಾ ಏನು ಅಂದರೆ, ನಡುವಿನ ಗಾತ್ರ ಡಿವೈಡೆಡ್ ಬೈ ವ್ಯಕ್ತಿಯ ಎತ್ತರ 2 ಸೆಂಟಿಮೀಟರ್ಗಳಲ್ಲಿ. ಉದಾಹರಣೆಗೆ ನಿಮ್ಮ ನಡುವಿನ ಗಾತ್ರ 90 ಸೆಂಟಿಮೀಟರ್ ಇದ್ದು ಎತ್ತರ 180 ಸೆಂಟಿಮೀಟರ್ ಇದ್ರೆ 90 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು 0.50 ಆಗುತ್ತೆ. ಪುರುಷರಲ್ಲಿ ವೆಯ್ಟ್ ಟು ಹೈಟ್ ರೇಷಿಯೋ 0.50ಗಿಂತ ಕಮ್ಮಿ ಇರಬೇಕು. ಮಹಿಳೆಯರಲ್ಲಿ 0.45ಗಿಂತ ಕಮ್ಮಿ ಇರಬೇಕು. ಜಾಸ್ತಿ ಇದ್ರೆ ಗೇನ್ ಹೃದಯದ ಸಮಸ್ಯೆ, ಡಯಾಬಿಟಿಸ್ ರಿಸ್ಕ್ ಎಲ್ಲ ಜಾಸ್ತಿ ಆಗುತ್ತೆ. ಅಂದರೆ ಅಫ್ಕೋರ್ಸ್ ಬಯಾಲಜಿಕಲ್ ಏಜ್ ಜಾಸ್ತಿ ಆಗುತ್ತೆ.
ಆರನೇದು ರಿಯಾಕ್ಷನ್ ಟೈಮ್ ಹಾಗೂ ರಿಫ್ಲೆಕ್ಸ್ ಟೆಸ್ಟ್. ಫಾರ್ ಎಕ್ಸಾಂಪಲ್, ನೀವು ಗಾಡಿಯಲ್ಲಿ ಹೋಗ್ತಿರುವಾಗ ಯಾರಾದರೂ ಅಡ್ಡ ಬಂದರೆ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತೀರಿ ಅಂತ. ಇದರಿಂದ ನರ್ವಸ್ ಸಿಸ್ಟಮ್, ಮೆದುಳಿನ ಏಜ್ ಗೊತ್ತಾಗುತ್ತೆ. ಇದನ್ನು ನೀವು ಆ್ಯಪ್ ಬಳಸಿ ಟೆಸ್ಟ್ ಮಾಡ್ಕೋಬೋದು. ರಿಯಾಕ್ಷನ್ ಟೈಮ್ ಆ್ಯಂಡ್ ರಿಫ್ಲೆಕ್ಸ್ ಟೈಮ್ ಟೆಸ್ಟ್ ಮಾಡೋಕೆ ಅಂತಲೇ ಪ್ಲೇಸ್ಟೋರ್, ಆ್ಯಪ್ ಸ್ಟೋರ್ನಲ್ಲಿ ಆ್ಯಪ್ಗಳು ಸಿಗ್ತವೆ. ಅದರಲ್ಲಿ ಸಿಂಪಲ್ ಗೇಮ್ ಇರುತ್ತೆ. ಆ ಗೇಮ್ನಲ್ಲೇ ನಿಮ್ಮ ರಿಯಾಕ್ಷನ್ ಟೈಮ್ ಹಾಗೂ ರಿಫ್ಲೆಕ್ಸ್ ಆ್ಯಕ್ಷನ್ ಸ್ಕೋರ್ ಸಿಗುತ್ತೆ. ಹೀಗೆ ಸಾಕಷ್ಟು ಟೆಸ್ಟ್ಗಳಿವೆ. ನಿಮ್ಮ ಹಾರ್ಟ್ ರೇಟ್, ಪಲ್ಸ್ ರೇಟ್ ಕೂಡ ನಿಮ್ಮ ಏಜ್ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳುತ್ತೆ. ಡೈನಮೋಮೀಟರ್ ಅನ್ನೋ ಡಿವೈಸ್ ಇದೆ. ಅದರಲ್ಲಿ ನಿಮ್ಮ ಹ್ಯಾಂಡ್ ಗ್ರಿಪ್ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಅಥವಾ ನೀವು ಹಾರ್ಟ್, ಲಿವರ್, ಕಿಡ್ನಿ ವಯಸ್ಸನ್ನೇ ಚೆಕ್ ಮಾಡಬೇಕು ಅಂದ್ರೂ ದಾರಿ ಇದೆ. ಅದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ನಿಮ್ಮ DNA ಟೆಸ್ಟ್ ಕೂಡ ಮಾಡಿಸಿ ನಿಮ್ಮ ಜೀವಕೋಶಗಳ ಏಜನ್ನು ಕೂಡ ಚೆಕ್ ಮಾಡ್ಬೋದು. ಅಥವಾ ನಾವು ಹೇಳಿದ ಒಂದಷ್ಟು ಸ್ಟೆಪ್ಸನ್ನು ಮಾಡಿ, ಅಗೇನ್ ಕೇರ್ಫುಲ್ಲಾಗಿ ನಾವೆಲ್ಲ ಹೇಳಿದ್ವಲ್ಲ ಸಿಂಪಲ್ ಸ್ಟೆಪ್ಸ್ ಮನೆಯಲ್ಲೇ ಮಾಡೋದು, ಅವುಗಳನ್ನು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು. ಉಳಿದಂತೆ BMI ಸ್ಕೇಲ್ಸ್ ಎಲ್ಲ ಬರ್ತವೆ. ಅದರಲ್ಲೂ ಕೂಡ ನಿಂತ್ಕೊಂಡು ಆ್ಯಪ್ಗೆ ಅದು ಡೇಟಾ ಕಳಿಸುತ್ತೆ. ಆ್ಯಪ್ನಲ್ಲಿ ನಿಮ್ಮ ಬಾಡಿಯ ಫಿಸಿಕಲ್ ಏಜ್ ಎಷ್ಟು ಅಂಥೇಳಿ ಅದು ಕೂಡ ಒಂದು ರಫ್ ಎಸ್ಟಿಮೇಷನನ್ನು ಕೊಡುತ್ತೆ. ಬೇರೆ ಬೇರೆ ಪ್ಯಾರಾಮೀಟರ್ಸ್, ಮಸಲ್ ಲೆವೆಲ್, ಆಮೇಲೆ ಫ್ಯಾಟ್ ಲೆವೆಲ್, ಅವೆಲ್ಲ ನೋಡಿಬಿಟ್ಟು ಅದೊಂದು ಸ್ಕೋರ್ ಕೊಡುತ್ತೆ. ಅಲ್ಲೂ ಕೂಡ ನೀವು ನೋಡ್ಬೋದು ರಿಯಲ್ ಏಜ್ ಎಷ್ಟು, ಬಾಡಿ ಏಜ್ ಎಷ್ಟು ಅಂತ ಅಲ್ಲೊಂದು ರಫ್ ಲೆಕ್ಕಾಚಾರ ಕೊಡ್ತಾರೆ. ಅದಕ್ಕೆ ನಾನಾ ಸ್ಕೇಲ್ಸ್ ಇದ್ದಾವೆ. ನೀವು ಆನ್ಲೈನಲ್ಲಿ BMI ಸ್ಕೇಲ್ಗಳನ್ನು ಚೆಕ್ ಮಾಡ್ಬೋದು. ಕಮ್ಮಿಗೆ ಸಿಗುತ್ತೆ. ಈಗ ಅಮೆಝಾನಲ್ಲೆಲ್ಲ ಒಳ್ಳೆ ರೇಟಿಂಗ್ ಇರುತ್ತೆ ನೋಡಿ, ನೀವು ಚೆಕ್ ಮಾಡ್ಬೋದು. ಕಡೆದಾಗಿ ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಫ್ರೈಡ್ ಲಿವರ್ ಮತ್ತು ಸ್ಮೋಕಿ ಗ್ರಿಲ್ಡ್ ಲಂಗ್ಸನ್ನು ಹೊಂದಿದಿರೋದು ಬಹಳ ಬಹಳ ಮುಖ್ಯ. ಈ ಮೆಸೇಜನ್ನು ತುಂಬ ಜನಕ್ಕೆ ನೀವು ತಲುಪಿಸಿ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಪ್ರೊಟೆಕ್ಷನ್ ಪ್ಲಾನ್ಗಳು ಕೂಡ ಮುಖ್ಯ ಅಲ್ಲ. ಯಾವಾಗ ಬೇಕಾದರೂ ಚಾಲೆಂಜಸ್ ಎದುರಾಗ್ಬೋದಲ್ವ ಲೈಫಲ್ಲಿ. ಸೊ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ಹಾಗೂ ಆರೋಗ್ಯದ ಭದ್ರತೆಗೆ, ಹಾಸ್ಪಿಟಲ್ ಬಿಲ್ಸ್ನ ವರಿಯನ್ನು ದೂರ ಮಾಡೋಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.